ಅಂತೇಳಿ ಇವತ್ತು ಕೊಟ್ಟು ಪ್ರತಿಯೊಂದು ಯೋಜನೆಯನ್ನ ತಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಿರುವಂತ ನಾಯಕರು, ಕೊಟ್ಟಿರುವಂತ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಯಾರಾದ್ರೂ ಇದೆ ಅಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ತಮ್ಮೆಲ್ಲರ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಕೊಡಬೇಕಂತ ಹೇಳಿ ಇವತ್ತು ಕೇಳಕ್ಕೆ ನಾವು ಬಂದಿದ್ದೀವಿ. ಇವತ್ತು ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಕೂಲಿ ಕೇಳೋದ್ರಲ್ಲಿ ತಪ್ಪಿಲ್ಲಲ್ಲಪ್ಪ. ಕೆಲಸ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀರಿ, ನೀವು ಗಂಡಾಳಾಗಿ ಹೆಣ್ಣಾಳಾಗಿ ಕೆಲಸ ಮಾಡಿದಾಗ, ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಕೂಲಿ ಕೊಡೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇವತ್ತು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಇವತ್ತು ಕೂಲಿ ಕೇಳಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಆ ಕೂಲಿಯ ಋಣವಾಗಿ ಇವತ್ತು ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ನ ಬೆಂಬಲಿಸ್ತೀರಿ ಅಂತ ಹೇಳಿ ಬಹಳಷ್ಟು ದೊಡ್ಡ ನಂಬಿಕೆ ಇದೆ. ಇವತ್ತು ಬೆಂಬಲಿಸ್ತೀರಲ್ಲಮ್ಮ ಎಲ್ಲರೂ ಕೂಡ? ನಾವು ಯಾಕೆ ಹಾಕ್ಬೇಕಂತ ಹೇಳಿ ಗೊತ್ತಾಗಿದೆಯಲ್ಲ. ಇವತ್ತು ದೀನ ದಲಿತರು, ಬಡವರು, ಹೆಣ್ಣು ಮಕ್ಕಳು, ಶೋಷಿತ ವರ್ಗದವರಿಗೆ ಆಶಾ ಕಿರಣವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ. ಅವರ ಋಣವನ್ನು ತೀರಿಸಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಋಣವನ್ನು ತೀರಿಸಲಿಕ್ಕೆ ಇವತ್ತು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು. ನಮ್ಮ ಅಭ್ಯರ್ಥಿಯಾದಂತಹ ಅನ್ನಪೂರ್ಣಮ್ಮ ಅಕ್ಕನವರಿಗೆ ತಾವೆಲ್ಲರೂ ಕೂಡ ಮತಗಳನ್ನು ಕೊಡಬೇಕಂತ ಹೇಳಿ ಇವತ್ತು ಕೇಳಕ್ ಬಂದಿದ್ದೀವಿ. ಬಹಳಷ್ಟು ಸಂತೋಷ ಆಗುತ್ತೆ. ಪ್ರತಿ ಹಳ್ಳಿಯಲ್ಲಿ ಇದೇ ರೀತಿಯಂತ ಉತ್ಸಾಹ, ಪ್ರತಿ ಹಳ್ಳಿಯಲ್ಲಿ ಇದೇ ರೀತಿಯಂತ ಆವೇಶ ಇವತ್ತು ನಮ್ಮ ಯುವಕರಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವತ್ತು 13ನೇ ತಾರೀಕು ಬರುತ್ತೆ, ಯಾವತ್ತು ನಾವು 1ನೇ ಗುರ್ತಿಗೆ ಕ್ರಮ ಸಂಖ್ಯೆ 1ಕ್ಕೆ ಮಾನ್ಯ ಅನ್ನಪೂರ್ಣಮ್ಮ ಅಕ್ಕನವರಿಗೆ ಮತ ಕೊಡಬೇಕಂತೇಳಿ ಇವತ್ತು ತಾವೆಲ್ಲರೂ ಕೂಡ ಕಾತರರಾಗಿದ್ದೀರಿ. ಇದೇ ಒಂದು ವಿಶ್ವಾಸವನ್ನ, ಇದೇ ಒಂದು ಉತ್ಸಾಹವನ್ನ 13ನೇ ತಾರೀಕುವರೆಗೆ ಇಟ್ಕೊಂಡು ಮಾನ್ಯ ನಮ್ಮ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.